ಶ್ರೀಮಾತಾ ಮಹಿಳಾ ಸಹಕಾರಿ ಬ್ಯಾಂಕು 2000 ಇಸ್ವಿ ಹೊಸ ನೂತನ ಶತಮಾನದಲ್ಲಿ 30ನೇ ತಾರೀಕು ಕಾರ್ಯಾರಂಭ ಮಾಡಿತು. ಆ ಕಾರ್ಯಾರಂಭ ಮಾಡಿದಂತಹ ಬ್ಯಾಂಕು 10 ವರ್ಷಗಳ ಒಂದು ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇಂದು 2011ನೇ ಇಸ್ವಿಗೆ 10ಕ್ಕೆ ಹೆಚ್ಚು ಮಾಡಿ ಅಂತಾರೆ. ಆ ತರ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 10ನೇ ವರ್ಷದ ಸಂದರ್ಭದಲ್ಲಿ ಆವತ್ತು ಕೇವಲ ಒಂದು 28 ಲಕ್ಷ ಮತ್ತು 2800 ಜನ ಸದಸ್ಯರಿಂದ ಆರಂಭವಾದ ಬ್ಯಾಂಕು ಹತ್ತತ್ರ ಇವತ್ತು 5000 ಜನ ಸದಸ್ಯರು ಮತ್ತು 20 ಕೋಟಿಯಷ್ಟು ಬಂಡವಾಳ ಮತ್ತು 1 ಕೋಟಿ ಚಿಲ್ಲರೆಯಷ್ಟು ಶೇರ್ ಅಮೌಂಟ್ ನಾವು ಸಾಧಿಸಲಿಕ್ಕಾಗಿದೆ. ಸೊ ದಶಮಾನೋತ್ಸವದ ಪರವಾಗಿ ನಾವು ಅನ್ಕೊಂಡಿದ್ವಿ, ಕೆಲವು ಮೈಲಿಗಳನ್ನ ನಾವು ಹಾಕೊಂಡಿದ್ವಿ, ಇದನ್ನ ಮಾಡಲೇಬೇಕು ಅಂತ. ಅದರಲ್ಲಿ ಒಂದು ಬ್ಯಾಂಕು ತನ್ನ ಸ್ವಂತ ಕಟ್ಟಡದಲ್ಲಿ ಚಟುವಟಿಕೆಯನ್ನು ನಡೆಸಬೇಕು ಅಂತ. ಅದು ಇವತ್ತು ಈ ದಶಮಾನೋತ್ಸವ ಸಂದರ್ಭದಲ್ಲಿ ಅದು ಸಾಕಾರಗೊಂಡಿದೆ. ಈ ದಿನ ತಾನೇ ನಮ್ಮ ನೂತನ ಕಟ್ಟಡದ ಉದ್ಘಾಟನೆ ಸಚಿವರಿಂದ ಆಗಿದೆ ಮತ್ತು ಅಲ್ಲಿಂದ ಇವತ್ತು ನಮ್ದು ಒಂದು 20 ಕೋಟಿಯ ಬಂಡವಾಳ ಆಗಿದೆ ಮತ್ತು ಹತ್ತತ್ರ 13 ಕೋಟಿಯಷ್ಟು ಸಾಲವನ್ನು ನಾವು ಕೊಡಲಿಕ್ಕಾಗಿದೆ. ಅದರಲ್ಲಿ ನಾವು ಅನ್ಕೊಂಡಿದ್ದು ನಮ್ಮ ಒಂದು ಧ್ಯೇಯ ಏನಿತ್ತು, ಉದ್ದೇಶ ಏನಿತ್ತು ಬ್ಯಾಂಕ್ ಆರಂಭವಾದಾಗ ಅಂದಾಗ ಆರ್ಥಿಕವಾಗಿ ಹಿಂದುಳಿದುವ ಮಹಿಳೆಯರನ್ನ ಅವರಿಗೆ ಸ್ವಾವಲಂಬನೆಗಳಾಗಿ ಮಾಡಿ, ಸಶಕ್ತರನ್ನಾಗಿ ಮಾಡಿ, ಆರ್ಥಿಕ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದು ದೇಶದ ಒಂದು ಆರ್ಥಿಕ ಪ್ರಗತಿಗೆ ಅವರು ಒಂದು ಕಾರಣೀಭೂತರಾಗಬೇಕು ಅಂತ ಅನ್ಕೊಂಡಿದ್ದು. ಆದರೆ ನಮ್ಮ ಒಂದು ಸಣ್ಣ ಕಾರ್ಯವ್ಯಾಪ್ತಿಯಲ್ಲೇ ಈಗ ಸುಮಾರು ಒಂದು 110ರಿಂದ 120 ಸ್ವಶಕ್ತಿ ಸಂಘಗಳು ಮತ್ತು ಸ್ತ್ರೀಶಕ್ತಿ ಗುಂಪುಗಳು, ಅವರಿಗೆ ಕೂಡ ನಾವು ಮೈಕ್ರೋ ಕ್ರೆಡಿಟ್ ಸಾಲವನ್ನು ಕೊಡಲಿಕ್ಕೆ ಆಗಿದೆ. ಇದು ಒಂದು ನಮಗೆ ನನಗೆ ಸುಮಾರು 95ರಲ್ಲಿ ಇದಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ಮಹಮ್ಮದ್ ಯೂನಿಸ್ನವರದು ಮತ್ತು ವಿಮೆನ್ಸ್ ವರ್ಲ್ಡ್ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಮ್ಮ ಸೇವಾ ಬ್ಯಾಂಕಿನ ಇಲಾ ಭಟ್ರು. ಸೊ ಇವರ ಅಂದು ನನಗೆ ಸ್ಫೂರ್ತಿ ಪ್ರೇರಣೆಯಾಗಿದ್ದು 2000ರಲ್ಲಿ ಬ್ಯಾಂಕ್ ಸ್ಥಾಪನೆಗೆ ಒಂದು ಕಾರಣ ಆಯ್ತು. ನಾವು ನಡಿಬೇಕಾದ ಹಾದಿ ಇನ್ನ ತುಂಬಾ ಇದೆ, ಆದರೆ ಸ್ವಲ್ಪ ಮಾಡಿದೀವಿ ಅಂತ ಒಂದು ರೀತಿಯ ಒಂದು ಸಮಾಧಾನ ಇದೆ. ಇವತ್ತು ನಮ್ಮಲ್ಲಿ 5000 ಜನ ಸದಸ್ಯರು ಹತ್ತತ್ರ ಇದ್ದಾರೆ. ಮತ್ತೆ ಹೇಳಿದಂಗೆ ನಾನು ಇಷ್ಟು ಸಾಲವನ್ನ ಕೊಟ್ಟಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಈ ವರ್ಷಕ್ಕೆ ನಾವು ಒಂದು 50 ಲಕ್ಷ ಆದರೂ ಲಾಭವನ್ನ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಕಾರ್ಯವ್ಯಾಪ್ತಿಯನ್ನ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಿಗೆ ವ್ಯಾಪ್ತಿಯನ್ನ ವಿಸ್ತರಿಸಿದ್ದೀವಿ ಮತ್ತು ನಮ್ಮ ಈ ಸಲಹಾ ಕಾರ್ಯಕ್ರಮ ಸರಿಯಾಗಿ ಆಗಬೇಕು. ಮತ್ತೇನಪ್ಪಾ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಇದು ಇಟ್ ಶುಡ್ ನಾಟ್ ಬಿ ಏನಾಗ್ಬಿಟ್ಟಿದೆ, ನಮ್ಮ ಹೆಣ್ಮಕ್ಳಿಗೆ ದೇ ಫೀಲ್ ಇಟ್ಸ್ ಪಾರ್ಟ್ ಟೈಮ್ ಜಾಬ್ ಅಲ್ಲ, ಯಾವುದೇ ಉದ್ದಿಮೆ ಆಗಲಿ ಅದು ಫುಲ್ ಟೈಮ್ ಜಾಬ್ 24x7. ಸೊ ಆ ರೀತಿಯ ಒಂದು, ಯಾಕೆಂದ್ರೆ ಇವತ್ತು ನಾವಿರೋದು ಏನಾಗಿದೆ, ನಮಗೆ ಮುಕ್ತ ಇವತ್ತು ಯಾವತ್ತು ನಮ್ಮ ದೇಶದಲ್ಲಿ ಲಿಬರಲೈಸೇಷನ್ ಶುರುವಾಯಿತು ಅವತ್ತಿಂದ ಏನಾಗಿದೆ, ಎಲ್ಲವನ್ನು ನಾವು ಸ್ಪರ್ಧಾತ್ಮಕವಾಗಿ ನೋಡಬೇಕಾದ ಸ್ಥಿತಿ ಬಂದಿದೆ. ಆದರೆ ನೀವು ಏನೇ ಒಂದು ಪದಾರ್ಥ ತಯಾರು ಮಾಡಿದ್ರು ಕೂಡ ಗುಣಮಟ್ಟ, ಸಮಯ ಪ್ರಜ್ಞೆ ಎಲ್ಲವೂ ಇರಬೇಕಾಗಿದೆ. ಸೊ ಆ ಪರಿಸ್ಥಿತಿಯಲ್ಲಿ ನಾವು ಈ ಹೆಣ್ಣು ಮಕ್ಕಳನ್ನ ತಯಾರು ಮಾಡಬೇಕು ಅಂತ ನಾವು ಅನ್ಕೊಂಡಿರೋದು. ಮತ್ತು ಇವತ್ತು ಅನ್ಕೊಂಡಿದ್ದು ಏನಾಗಿದೆ, ಎಲ್ಲವನ್ನೂ ಮಾಡ್ತಾರೆ, ಅವರಿಗೆ ಮಾರುಕಟ್ಟೆ ಕಷ್ಟ ಇದೆ ಅಂತ. ಅದನ್ನೇ ನಾವು ಸಚಿವರ ಹತ್ರ ಇವತ್ತು ಕೇಳಿದಾಗ ಕೂಡ ಅವರಿಗೊಂದು ಸಂತೆಯ ವ್ಯವಸ್ಥೆಯನ್ನು ಮಾಡೋಣ ಅನ್ನೋ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಮಾರುಕಟ್ಟೆಯ ಮುಕ್ತವಾಹಿನಿಗೆ ಅವ್ರನ್ನ ತಗೊಂಡು ಬರಬೇಕು, ಆ ಹೆಣ್ಣು ಮಕ್ಕಳನ್ನ ಮುಂದುವರಿಸಬೇಕು. ಅವರು ಒಂದು ದೇಶದ ಯಾರತ್ತ ಇದೆ ಇವತ್ತು ಪ್ರತಿಯೊಬ್ಬರು ಒಂದು ಕನಸಿಟ್ಕೊಂಡು ಬರ್ತಾಳೆ, ನನ್ನ ಮಗ ಒಂದು ಇಂಜಿನಿಯರ್ ಆಗಬೇಕು, ನನ್ನ ಮಗಳು ಒಂದು MBA ಮಾಡಬೇಕು ಅಂತ, ಅವರಿಗೆ ಒಂದು ಲ್ಯಾಪ್ಟಾಪ್ ತಗೊಳ್ಬೇಕು ಅಂತಾರೆ. ಅದಕ್ಕೆ ಎಲ್ಲಿದೆ ಅಂದ್ರೆ ಶ್ರೀಮಾತಾ ಸಹಕಾರಿ ಬ್ಯಾಂಕ್ ಬಂದ್ರೆ ಮತ್ತೊಂದೇನಪ್ಪ ಅಂದ್ರೆ ನಾವು ಸಾಲದಲ್ಲಿ ಕೊಡೋದ್ರೆ ಅತಿ ಕಡಿಮೆ ಅವಧಿಯಲ್ಲಿ ನಾವು ಸಾಲವನ್ನ ಕೊಡ್ತೀವಿ. ಯಾಕಂದ್ರೆ ನನಗೆ ಒಂದು ವಾರದಲ್ಲಿ ನೀವು ದುಡ್ಡು ಕೊಡದೆ ಹೋದ್ರೆ ಮೇಡಮ್ ಸೀಟ್ ಹೋಗ್ಬಿಡುತ್ತೆ ನನ್ನ ಮಗನಿಗೆ ಅಂದಾಗ ನಾವು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಅವರಿಗೆ ಸಾಲವನ್ನು ಕೊಡೋದು ನೋಡ್ತೀವಿ. ಲೆಸ್ ಆಫ್ ಪ್ರೊಸೀಜರ್, ಲೆಸ್ ಆಫ್ ಪೇಪರ್ ವರ್ಕ್. ನಾವು ಏನೇನು ನಮ್ಮ ಜೀವನದಲ್ಲಿ ಕಷ್ಟವನ್ನು ಅನುಭವಿಸೋದು ಅದು ಈಗಿನ ಹೆಣ್ಣು ಮಕ್ಕಳು ಅನುಭವಿಸಬಾರದು ಅಂತ ನಾವು ಅನ್ಕೊಂಡು ಮಾಡ್ತಾ ಇದೀವಿ. ಮತ್ತು ಕ್ರೆಡಿಟ್ ಪ್ಲಸ್ ಅಂತ ಅವರಿಗೆ ಸ್ನೇಹಿತರಾಗಿ ಫ್ರೆಂಡ್, ಗೈಡ್, ಫಿಲಾಸಫರ್ ಮತ್ತು ವಿ ಆರ್ ಹ್ಯಾಂಡ್ ಇಟ್ಕೊಂಡು, ಅದೇ ನಮ್ಮ ಚಿಹ್ನೆಯನ್ನ ನೋಡ್ತೀರಾ, ಅವರ ಕೈಯಲ್ಲಿ ನಾವು ಕೈಯನ್ನ ಹಿಡಿದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಕರಿತೀವಿ, ಅವರ ಕೈಯನ್ನು ನಡೆಸುವ ಒಂದು ಸ್ನೇಹಿತ, ಒಂದು ಗುರುವಿನ ಪಾದಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ. ಗ್ರಾಮೀಣ ಪ್ರದೇಶಗಳ ಒಂದು ಅಭಿವೃದ್ಧಿ, ಅದರಿಂದಲೇ ನಾನು ವೈಯಕ್ತಿಕವಾಗಿ ಕೂಡ ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಲ್ಲಿ, ಅಂದ್ರೆ ನಾನು ಹಿಂದುಳಿದ ಅಂತ ಕರಿತಾ ಇಲ್ಲ, ಈಗ ಮುಂದುವರೆದ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂತ ಪ್ರಮೇಯ ಬೀದರ್, ಬಾಗಲಕೋಟೆ, ಬಿಜಾಪುರ ಮತ್ತು ಗುಲ್ಬರ್ಗದಲ್ಲಿ ಮಾಡಿದ್ದೀನಿ. ನಮಗೀಗ ಅನ್ನಿಸ್ತಾ ಇರೋದು ಕೂಡ ಅಷ್ಟೇ, ಬೇರೆ ಒಂದು ಈ ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಇದೆ, ಈಗಾಗಲೇ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದೀವಿ. ಆ ಚಟುವಟಿಕೆ ವಿಸ್ತರಣೆಗೆ ಬೇಕಾಗಿರೋದು ಹಣಕಾಸಿನ ನೆರವು. ಆ ಹಣಕಾಸಿನ ನೆರವು ನಮ್ಮ ಬ್ಯಾಂಕಿನಿಂದ ಕೊಡ್ಲಿಕ್ಕಾದ್ರೆ ನಮಗೆ ಸಂತೋಷ ಕೊಡ್ತೇವೆ. ಯಾಕೆಂದ್ರೆ ಈಗ ಜೀವ ವಿಮೆ ಸೌಕರ್ಯ ನಾವು ಇಡೀ ದೇಶದಲ್ಲಿ ಕೊಡಬಹುದು ಅಂತ ಹೇಳಿದರೆ, ಅದೇ ರೀತಿ ನಮ್ಮ ಬ್ಯಾಂಕಿನ ಒಂದು ಸೌಕರ್ಯ ಆ ಹೆಣ್ಣು ಮಕ್ಕಳು ಕೂಡ ತಲುಪಬೇಕು ಅನ್ನೋ ಒಂದು ಉದ್ದೇಶ, ಧ್ಯೇಯ ಇದೆ. ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ ಸಹಕಾರಿ ರಂಗದ ಒಂದು ಆ ಪರಿವ್ಯಾಪ್ತಿಯಲ್ಲಿ ನಾವು ಅದನ್ನ ಪ್ರಯತ್ನವನ್ನು ಪಡ್ತೀವಿ. ಖಂಡಿತ ಬ್ರಾಂಚ್ ಮಾಡಬೇಕಂತ, ಯಾಕೆಂದ್ರೆ ಸಿಟಿ ಯಾವತ್ತೂ ತುಂಬಾ ಆಗ್ಬಿಟ್ಟಿದೆ.
ನಾವು ಇಲ್ಲೇ ಕೆಲಸ ಮಾಡಿ ಪ್ರಯೋಜನ ಇಲ್ಲ. ಎಲ್ಲಿ ಈಗ ನೋಡಿ ನಾವು ಶಾಸ್ತ್ರಿ ನಗರಕ್ಕೆ ಬಂದಿದ್ದೀವಿ, ಅಲ್ಲಿ ಹೆಚ್ಚಿನ ಬ್ಯಾಂಕ್ಗಳಿಲ್ಲ. ಸೊ ಎಲ್ಲಿ ಬ್ಯಾಂಕ್ಗಳಿಲ್ಲ, ಎಲ್ಲಿ ಜನಕ್ಕೆ ಹೆಚ್ಚು ಸವಲತ್ತು ಬೇಕಾಗಿದೆ, ಆ ಕಷ್ಟ ಆಗ್ಬೋದು, ಕಷ್ಟ ನಿಜ, ಎಲ್ಲಿ ಕಷ್ಟ ಇಲ್ಲ ಅಂತ ಕಡೆ ನಾವು ಕಷ್ಟಪಟ್ಟು ನಮ್ಮದೇ ಆದ ಒಂದು ಐಡೆಂಟಿಟಿ ಅಂತ ಕರಿತೀವಿ, ನಮ್ಮದೇ ಆದ ಒಂದು ಹೆಸರನ್ನ ನಾವು ಗಳಿಸಬೇಕು ಅನ್ನುವಂತ ಮನಸ್ಸಿದೆ. Now we decided that at the 10th year we should have a program, not just to show our bank, but more that other people seeing our bank should be motivated. We are ready now to go for the next 10 years, and now we believe that all women should come into mainstream economy. It is only then our country will thrive. 50% of our population are women, but less than 2% contribute to our economy. If even 3% or even 4% start contributing, our economy is bound to grow in leaps and bounds, and we are sure to be the superpower in the world. With this in aim, Sri Mata Mahila Cooperative Bank was started with the aim and objective and a mission of bringing women into mainstream economic activity. And this is what we have been doing, and we have found through our experience that it is not just banking that is important. The women who come to us need to have a friendly face, and they need a lot more support to get over the fear of finance and banking. Today, in our 10th years program, we have completed 10 years, and starting on the 11th year, we had our minister, Mr. Ashok, who has spoken about the need for extending banking to all sections of society. We have released our own website, srimata.mahilabank.com, and we hope today we have released it in English. We have gone live on the internet, and it is in English today, but very shortly the Kannada will also be uploaded, and the website will be in both English and Kannada. We hope that through this we will reach more and more women, both in the urban areas and in the rural areas of Karnataka. Today, Sri Mata Mahila Bank is not just a bank, but we are a facilitator for helping women to come into mainstream economy. With this in mind, we have partnered with LIC for insurance, both life and health. We advise people every Thursday through our business counseling on methods of saving, on pension plans, on retirement policies, on all other benefits that women can have. Our bank facilitated a training program for group leaders of self-help group to be trained in computer awareness. Our bank has been a center for the UID, the Unique Identification Project of the Government of India under the Aadhaar scheme. We help women in finding skill training. We assist women in finding markets for marketing their products. As such, today Sri Mata Mahila Bank is not just a bank, but we go beyond banking to be a partner in your progress, and we believe that through this hand-holding process, every woman can come forward with confidence and grow financially and economically and help contribute to the nation's economy.